ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸೀತಾರಾಮ ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಸಿಹಿಗೆ ಭಾರ್ಗವಿ ತುಂಬಾನೇ ತೊಂದರೆ ಕೊಡ್ತಾ ಇರ್ತಾಳೆ. ಸಿಹಿನ ಈ ಮನೆಯಿಂದ ಹೇಗಾದ್ರೂ ದೂರ ಮಾಡಬೇಕು, ರಾಮ್ನಿಂದ ಸಿಹಿನ ದೂರ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಹಾಗಾಗಿ ಸಿಹಿನ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸೋದು ತುಂಬಾನೇ ಒಳ್ಳೆಯದು, ಅದೇ ನಮಗೆ ಇರೋ ಆಪ್ಷನ್ ಅಂತ ಸಜೆಷನ್ ಮಾಡ್ತಾರೆ. ಅದನ್ನ ಕೇಳಿ ರಾಮ್ ಮತ್ತೆ ಸೀತಾಗೆ ತುಂಬಾನೇ ಬೇಜಾರಾಗುತ್ತೆ. ಆಗ ರಾಮು, ಸಾರಿ ಚಿಕ್ಕಿ, ನಾನು ನನ್ನ ಮಗಳನ್ನ ಯಾವುದೇ ಕಾರಣಕ್ಕೂ ಅಷ್ಟು ದೂರ ಸ್ಕೂಲಿಗೆ ಸೇರಿಸೋದಿಲ್ಲ ಅಂತ ಹೇಳ್ತಾರೆ. ಆಗ ಭಾರ್ಗವಿ ಏನು ಮಾತಾಡದೆ ಸುಮ್ಮನಿರ್ತಾರೆ. ಆಗ ರಾಮು, ಸೀತಾ, ನಾವು ಅಲ್ಲಿ ಹೋಗ್ತಾರ ಸ್ಕೂಲಿಗೆ ಸೇರಿಸೋಣ, 15 ಲಕ್ಷದ ಜೊತೆಗೆ ಇನ್ನೂ 15 ಲಕ್ಷನ ಕೊಟ್ಟರೆ ಎಲ್ಲನೂ ಕೂಡ ಫ್ರೀಯಾಗಿ ಆರಾಮಾಗಿ ಇರುತ್ತೆ, ಅವಳು ಕೂಡ ತುಂಬಾನೇ ಸೇಫ್ ಆಗಿ ಮನೆಗೆ ಬರ್ತಾಳೆ ಅಂತ ಹೇಳ್ತಾರೆ. ಆ ವಿಷಯನ ಕೇಳಿ ಸೀತಾಗಿ ತುಂಬಾನೇ ಕೋಪ ಬರುತ್ತೆ. 15 ಲಕ್ಷದ ಮೇಲೆ ಮತ್ತೆ 15 ಲಕ್ಷ ಕೊಡೋದು ಅಂತ ಅಂದ್ರೆ ನನ್ಗೆ ಯಾಕೋ ಇಷ್ಟ ಇಲ್ಲ, ಸುಮ್ಮನೆ ದುಂದು ವೆಚ್ಚ ಮಾಡೋದು ಬೇಡ ಅಂತ ಹೇಳ್ತಾರೆ. ಆಗ ರಾಮ್, ಸೀತಾ ನನ್ನ ಮಾತು ಕೇಳಿ ಅಂತ ಹೇಳಿದ್ರು ಕೂಡ ಸೀತಾ ಅವರು ಅಲ್ಲಿಂದ ಕೋಪದಲ್ಲಿ ಎದ್ದೋಗ್ತಾರೆ. ಆಗ ರಾಮ್ ಕೂಡ ಸೀತಾ ಹತ್ರ ಹೋಗಿ ಮಾತಾಡ್ತಾರೆ. ಸೀತಾ, ನನ್ನ ಮಾತನ್ನ ಕೇಳಿ, ನೀವು ಯಾಕೆ ಈ ರೀತಿ ಆಡ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ. ಆಗ ಸೀತಾ ಅವರು, ರಾಮ್, ನೀವು ತುಂಬಾನೇ ಅತಿಯಾಗಿ ಆಡ್ತಾ ಇದ್ದೀರಾ, ಅಷ್ಟೊಂದು ದುಡ್ಡನ್ನ ಸುಮ್ಮನೆ ಖರ್ಚು ಮಾಡೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಸೀತಾ ಹೇಳ್ತಾರೆ. ಆಗ ರಾಮ್, ಅದ್ಯಾಕೆ ಸೀತಾ ಆ ರೀತಿ ಮಾತಾಡ್ತೀರಾ, ನನ್ನ ಮಗಳು ಸೇಫ್ಟಿ ಮುಖ್ಯ, ಯಾವುದೇ ರೀತಿಯ ಬಿಸ್ನೆಸ್ ಮ್ಯಾನ್ ಆದರೂ ಕೂಡ ಒಳ್ಳೆದಂದೇ ನೋಡ್ತಾರೆ, ಅದಕ್ಕೆ ಬೇಕು ಅಂದರೆ ಎಷ್ಟು ಬೇಕಾದರೂ ಖರ್ಚು ಮಾಡ್ತಾರೆ, ನಾನು ಅದೇ ರೀತಿ ನನ್ನ ಮಗಳಿಗೋಸ್ಕರ ನಾನು ಏನು ಬೇಕಾದರೂ ಎಷ್ಟು ಬೇಕಾದರೂ ಖರ್ಚು ಮಾಡೋಕ್ಕೆ ರೆಡಿ ಅಂತ ಹೇಳ್ತಾರೆ. ಆಗ ಸೀತಾ ಅವರು, ರಾಮ್, ನಿಮ್ಮ ಹತ್ರ ದುಡ್ಡಿದೆ ಅಂತ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ, ದುಡ್ಡಿಲ್ದೆ ಬಡೋ ಜನ ಎಷ್ಟು ಜನ ಓದ್ತಾ ಇಲ್ಲ ಹೇಳಿ, ನನ್ನ ಮಗಳನ್ನ ಅಷ್ಟು ದೊಡ್ಡ ಸ್ಕೂಲ್ಗೆ ಹಾಕೋದು ಬೇಡ, ಅವಳು ಇಷ್ಟು ದಿನ ಚಿಕ್ಕ ಸ್ಕೂಲ್ಗಳಲ್ಲೇ ಓದ್ಕೊಂಡು ಬಂದಿರೋದು, ಅವಳಿಗೆ ತುಂಬಾನೇ ಕಷ್ಟ ಆಗುತ್ತೆ ಅಡ್ಜಸ್ಟ್ ಆಗೋದಿಕ್ಕೆ ಅಂತ ಹೇಳ್ತಾರೆ. ಹೀಗೆ ರಾಮ್ ಮತ್ತು ಸೀತಾ ಇಬ್ರು ಕೂಡ ಒಬ್ರಿಗೊಬ್ರು ಮಾತಾಡ್ತಾ ವಾದ ಮಾಡ್ತಾನೆ ಇರ್ತಾರೆ. ಆಗ ಸಿಹಿಗೆ ತುಂಬಾನೇ ಬೇಜಾರಾಗುತ್ತೆ. ನೀವಿಬ್ರು ಮೊದಲು ಜಗಳ ಆಡೋದನ್ನ ನಿಲ್ಲಿಸ್ತೀರಾ, ನೀವು ಹೀಗೆ ಜಗಳ ಆಡ್ತಾ ಇದ್ರೆ ನನಗೆ ತುಂಬಾನೇ ಬೇಜಾರಾಗುತ್ತೆ ಅಂತ ಸಿಹಿ ಹತ್ಬಿಡ್ತಾಳೆ. ಆಗ ರಾಮು ಸಿಹಿಗೆ ಸಮಾಧಾನ ಮಾಡಿ, ನಿನ್ನನ್ನು ಎಲ್ಗೂ ಕಳ್ಸೋದಿಲ್ಲ ಪುಟ ಅಂತ ಮಲಗಿಸ್ತಾರೆ. ಆಗ ಭಾರ್ಗವಿ, ಸಿಹಿ ಪುಟ, ನೀನು ನಿಮ್ಮ ಅಪ್ಪ ಅಮ್ಮನ ಜೊತೆ ಇರೋದ್ರಿಂದ ಅವರು ಯಾವಾಗ್ಲೂ ಜಗಳ ಆಡ್ತಾ ಇರ್ತಾರೆ, ಅದಕ್ಕೆ ನೀನು ಬೋರ್ಡಿಂಗ್ ಸ್ಕೂಲ್ಗೆ ಹೋಗ್ಬಿಡು, ಅಲ್ಲಿ ಯಾವ ಕಳ್ಳರೂ ಇರೋದಿಲ್ಲ, ಅಲ್ಲಿ ಯಾರೂ ಇರೋದಿಲ್ಲ, ನೀನು ಆರಾಮಾಗಿ ಹ್ಯಾಪಿಯಾಗಿ ಇರ್ಬೋದು, ಇಲ್ಲಿ ನಿಮ್ಮ ಅಪ್ಪ ಅಮ್ಮನೂ ಕೂಡ ನಿನ್ನನ್ನು ಬಿಟ್ಟು ಇಲ್ಲೇ ಜೊತೆನಲ್ಲೇ ಇದ್ದು ಖುಷಿಯಾಗಿರ್ತಾರೆ, ನಿನ್ನಿಂದ ಯಾವುದೇ ರೀತಿ ತೊಂದರೆ ಆಗದೆ ನೀನು ಕೂಡ ಅಲ್ಲಿ ಖುಷಿಯಾಗಿರ್ಬೋದು, ನೀನು ಮೊದಲು ಬೋರ್ಡಿಂಗ್ ಸ್ಕೂಲ್ಗೆ ಹೋಗು ಸಿಹಿ ಮೊದಲು ಹೋಗು, ನೀನು ಬೇಗ ಹೋಗು ಅಂತ ಹೇಳೋ ಹಾಗೆ ಸಿಹಿಗೆ ಕನಸು ಬೀಳುತ್ತೆ. ಆಗ ಸಿಹಿಗೆ ತುಂಬಾನೇ ಗಾಬರಿ ಆಗುತ್ತೆ. ಸೀತಮ್ಮ ಅಂತ ಜೋರಾಗಿ ಕೂಕೊಂಡು ಎದ್ದೇಳ್ಬಿಡ್ತಾಳೆ. ಆಗ ಸೀತಾ ಅವರು, ಸಿಹಿ ಪುಟ, ಏನಾಯ್ತು ಅಂತ ಮಾತಾಡಿಸ್ತಾ ಇರ್ತಾರೆ. ಆಗ ಸೀತಮ್ಮ, ನೀನು ಟೆನ್ಷನ್ ಮಾಡ್ಕೋಬೇಡ, ನಾನು ಆರಾಮಾಗೇನೆ ಬೋರ್ಡಿಂಗ್ ಸ್ಕೂಲಲ್ಲಿ ಓದ್ತೀನಿ, ನಾನು ಅಲ್ಲಿ ಖುಷಿಯಾಗೇ ಇರ್ತೀನಿ, ನಾನು ಇವಾಗ ದೊಡ್ಡೋಳಾಗಿದ್ದೀನಿ ಅಂತ ಹೇಳ್ತಾರೆ. ಆಗ ರಾಮ್, ಸಿಹಿ ಪುಟ, ನಾನು ನಿನ್ನನ್ನು ಎಲ್ಲಿಗೂ ಕೂಡ ಕಳಿಸೋದಿಲ್ಲ, ನೀನು ನಮ್ಮ ಜೊತೆನಲ್ಲೇ ಇರಬೇಕು ಅಂತ ಹೇಳ್ತಾರೆ. ಆಗ ಸೀತಾ ಅವರು, ಏನೇ ಸಿಹಿ, ನಮ್ಮನ್ನ ಬಿಟ್ಟು ನೀನು ಅಷ್ಟು ದೂರ ಇರ್ತೀಯಾ ಅಂತ ತುಂಬಾನೇ ಬೇಜಾರಲ್ಲಿ ಹೇಳ್ತಾ ಇರ್ತಾರೆ. ಈ ಕಡೆ ಭಾರ್ಗವಿ ಸೂರ್ಯ ಹತ್ರ ಬಂದು, ಮಾವಯ್ಯ, ನಾನು ನಿಮ್ಮ ಜೊತೆ ಮಾತಾಡಬೇಕು, ನಾನು ತಗೊಂಡಿರೋ ನಿರ್ಧಾರ ಸರಿನೋ ತಪ್ಪೋ ಗೊತ್ತಿಲ್ಲ, ಆದರೆ ನನ್ನ ಅಭಿಪ್ರಾಯನ ನಿಮ್ಮ ಹತ್ರ ವ್ಯಕ್ತಪಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಮಾವಯ್ಯ ಅಂತ ಹೇಳ್ತಾರೆ. ಆಗ ಸೂರ್ಯ, ಅದೇನು ಅಂತ ಹೇಳಮ್ಮ ಭಾರ್ಗವಿ ಅಂತ ಕೇಳ್ತಾರೆ. ಆಗ ಭಾರ್ಗವಿ, ಅದು ಹಂಗಲ್ಲ ಮಾವಯ್ಯ, ನನಗೆ ಅನಿಸಿದ್ದನ್ನು ಹೇಳ್ತೀನಿ ಮಾವಯ್ಯ, ಶಾಸ್ತ್ರಿಗಳು ಬಂದು ಹೇಳಿ ಹೋದಾಗಿಂದ ಸಿಹಿಗೆ ತುಂಬಾನೇ ತೊಂದರೆ ತಾಪತ್ರೆಗಳು ಆಗ್ತಾನೆ ಇದೆ, ಅದು ಅಲ್ಲದೆ ನಿನ್ನೆ ಈ ರೀತಿ ಆಯಿತು, ಅದಕ್ಕೆ ಮಾವಯ್ಯ ಇನ್ನು ಉಳಿದಿರೋದು ನಮಗೊಂದೇ ಆಪ್ಷನ್ನು, ಸಿಹಿನ ನಾವು ಬೋರ್ಡಿಂಗ್ ಸ್ಕೂಲ್ಗೆ ಹಾಕೋದೆ ತುಂಬ ಒಳ್ಳೆ ಆಪ್ಷನ್ ಅಂತ ಅನ್ನಿಸ್ತಾ ಇದೆ, ನೀವು ಅಂದ್ಕೊಂಡಿರೋ ಹಾಗೆ ಸೀತಾ ಮತ್ತು ರಾಮ್ ಇಬ್ಬರು ಕೂಡ ಹನಿಮೂನ್ಗೆ ಹೋಗ್ಬೋದು, ಅವರಿಬ್ರು ಕೂಡ ಮದುವೆ ಆದಮೇಲೆ ಟೈಮ್ನ ಸ್ಪೆಂಡೇ ಮಾಡಿಲ್ಲ, ಸಿಹಿನ ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿದ್ರೆ ಅವಳು ಕೂಡ ಅಲ್ಲಿ ಆರಾಮಾಗಿ ಇರ್ಬೋದು, ಇಲ್ಲಿ ಸೀತಾ ಮತ್ತು ರಾಮ್ ಇಬ್ರು ಕೂಡ ಒಟ್ಟಿಗೆ ಖುಷಿಯಾಗಿ ಇರ್ತಾರೆ, ಅದಕ್ಕೆ ಮಾವಯ್ಯ ಹೇಳ್ತಾ ಇದ್ದೀನಿ, ನಿಮಗೆ ನಾನು ತಗೊಂಡಿರೋ ಡಿಸಿಷನ್ನು, ನಾನು ಹೇಳ್ತಿರೋ ಅಭಿಪ್ರಾಯ ನಿಮಗೆ ಏನು ಅನ್ಸುತ್ತೆ ಮಾವಯ್ಯ ಅಂತ ಕೇಳ್ತಾರೆ. ಆಗ ಸೂರಿ ಭಾರ್ಗವಿ ಹೇಳಿದ ಮಾತನ್ನ ಕೇಳಿ ಸರಿ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಡೈನಿಂಗ್ ಟೇಬಲ್ ಹತ್ರ ರಾಮ್ ಮತ್ತೆ ಸಿಹಿ ಎಲ್ಲರೂ ಕೂಡ ತಿಂಡಿ ತಿಂತ ಕೂತಿರ್ತಾರೆ. ಆಗ ಸಾಧನ ಅವರು ಸಿಹಿ ತಿಂಡಿ ತಿನ್ನೋದನ್ನೇ ನೋಡ್ತಾ ಇರ್ತಾರೆ. ಸಿಹಿ, ದೋಸೆ ಯಾಕೆ ಆ ರೀತಿ ತಿಂತಾ ಇದೆಯಾ ಅಂತ ಕೇಳ್ತಾರೆ. ಆಗ ರಾಮು, ದೋಸೆಗೆ ಎಷ್ಟು ಸಾಗು ಹಾಕೋಬೇಕು ಅಂತ ಗೊತ್ತಿಲ್ಲ ಇವಳಿಗೆ, ಬೋರ್ಡಿಂಗ್ ಸ್ಕೂಲ್ಗೆ ಹೋಗ್ತಾಳಂತೆ, ಬೋರ್ಡಿಂಗ್ ಸ್ಕೂಲ್ಗೆ ಅಂತ ಹೇಳ್ತಾರೆ. ಆಗ ಸಿಹಿ, ಸೀತಮ್ಮ ನನಗೆಲ್ಲಾನು ಹೇಳ್ಕೊಡ್ತಾರೆ, ಸೀತಮ್ಮ ಈಸ್ ದ ಬೆಸ್ಟ್ ಅಮ್ಮ ಅಂತ ಹೇಳ್ತಾಳೆ. ಅದನ್ನ ಕೇಳಿ ರಾಮ್ಗೆ ತುಂಬಾನೇ ಕೋಪ ಬರುತ್ತೆ. ಹೌದು, ಸೀತಮ್ಮ ಈಸ್ ದ ಬೆಸ್ಟ್ ಅಮ್ಮ, ನಾನು ವರ್ಸ್ಟ್ ಅಪ್ಪ, ಬೋರ್ಡಿಂಗ್ ಸ್ಕೂಲ್ಗೆ ಹೋಗಿ ಇದ್ಬಿಡು, ಇಲ್ಲಿ ಹಾಕಿದ್ಯಾ,
ಅಂತ ಸಿಹಿ ಮೇಲೆ ತುಂಬಾನೇ ಜೋರಾಗಿ ರೇಗಾಡ್ತಾರೆ. ಆಗ ಸಿಹಿಗೆ ತುಂಬಾನೇ ಗಾಬರಿ ಆಗುತ್ತೆ. ಅದನ್ನ ನೋಡಿದ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಸೀತಾಗಿ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಭಾರ್ಗವಿ ಕೂಡ ಬರ್ತಾರೆ. ಆಗ ರಾಮು ತಿಂಡಿ ತಿನ್ನೋದನ್ನೇ ಬಿಟ್ಟು ಎದ್ದು ಬಂದ್ಬಿಡ್ತಾರೆ. ಆಗ ಭಾರ್ಗವಿ, ಅಪ್ಪು ಅವಳ ಮೇಲೆ ಯಾಕೆ ಆ ರೀತಿ ರೇಗಾಡ್ತಾ ಇದೆಯಾ ನೀನು ಅಂತ ಕೇಳ್ತಾರೆ. ಆಗ ರಾಮು, ಇನ್ನೇನ್ ಚಿಕ್ಕಿ, ಅಷ್ಟು ಚಿಕ್ಕ ಹುಡುಗಿ ಹೋಗ್ಬಿಟ್ಟು ಬೋರ್ಡಿಂಗ್ ಸ್ಕೂಲಲ್ಲಿ ಒಬ್ಳೇ ಇರ್ತಾಳಂತೆ ಅಂತ ಹೇಳ್ತಾರೆ. ಆಗ ಭಾರ್ಗವಿ, ಶಿ ಇಸ್ ನಾಟ್ ಟು ಬಿ ಅಲೋನ್, ನಾನು ಬರೋ ವರ್ಷ ನೀನು ಕೂಡ ಸ್ಕೂಲ್ಗೆ ಹಾಕ್ತೀನಿ ಅಪ್ಪು ಅಂತ ಹೇಳ್ತಾರೆ. ಆಗ ಸಿಹಿ, ಅಪ್ಪ ನಾನು ಅಲ್ಲಿಗೆ ಹೋಗ್ಬಿಟ್ಟು ಹ್ಯಾಪಿ ಆಗಿರ್ತೀನಿ ಪ್ಲೀಸ್ ಅಪ್ಪ ಅಂತ ಹೇಳ್ತಾಳೆ. ಆಗ ರಾಮು ತುಂಬಾನೇ ಬೇಜಾರು ಮಾಡ್ಕೊಂಡು ಸೀತಾ ಮುಖನ ನೋಡ್ತಾರೆ. ಆಗ ಸೀತಾ ಅವರು ಒಪ್ಪಿಗೆ ಕೊಡೋದಿಕ್ಕೆ ಸನ್ನೆ ಮಾಡ್ತಾರೆ. ಆಗ ಸಿಹಿಗೆ ತುಂಬಾನೇ ಖುಷಿ ಆಗುತ್ತೆ. ಹಾಗಾದ್ರೆ ಓಕೆನಾ ಅಪ್ಪ, ಥ್ಯಾಂಕ್ ಯು ಸೋ ಮಚ್ ಅಪ್ಪ ಅಂತ ರಾಮ್ನ ಅಪ್ಕೊಳ್ತಾಳೆ. ಆಗ ರಾಮ್ಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಆದ್ರೆ ಭಾರ್ಗವಿ ಮತ್ತೆ ವಿಶ್ವ, ಅನಿ 3 ಜನನು ಕೂಡ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ತಾನು ಅನ್ಕೊಂಡಿರೋ ಹಾಗೆ ಸಿಹಿನ ಬೋರ್ಡಿಂಗ್ ಸ್ಕೂಲ್ಗೆ ಕಳಿಸಿದ್ದಾಯ್ತು, ನನ್ನ ಪ್ಲಾನು ಸಕ್ಸಸ್ ಆಯ್ತು ಅಂತ ಭಾರ್ಗವಿ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ. ಅನಿ ಕೂಡ ನಾನು ಅನ್ಕೊಂಡಾಗೆ ಸಿಹಿ ಇನ್ ಮುಂದೆ ಈ ಮನೆಯಲ್ಲಿ ಇರೋದಿಲ್ಲ ಅಂತ ತುಂಬಾನೇ ಖುಷಿ ಪಡ್ತಾ ಇರ್ತಾನೆ. ಆದ್ರೆ ಸೀತಾ ಮತ್ತೆ ರಾಮ್ ಇಬ್ರು ಕೂಡ ತುಂಬಾನೇ ಬೇಜಾರಲ್ಲಿ ಇರ್ತಾರೆ.